ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಹೇಗೆ ಪಾಕಿಸ್ತಾನ, ಮುಸ್ಲಿಮರು, ಬಾಂಗ್ಲಾದೇಶ ಇನ್ನೆಂತ ಒಂದಷ್ಟು ವಿಚಾರಗಳು ಇಟ್ಕೊಂಡಿದಾರಲ್ಲ, ಲವ್ ಜಿಹಾದು ಇನ್ನೆಂಥದ್ದೆಂಥದ್ದು ಅಂಥವುಗಳನ್ನ ಬಳಸ್ಕೊಂಡು ಹೇಗೆ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುತ್ತೆ ಮತ್ತು ಆಕ್ಚುಲಿ ಇವರಿಗೆ ದೇಶ ಅಂದರೆ ಪ್ರೀತಿಯಲ್ಲ, ಅದನ್ನ ಲೂಟಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಹುಡುಕೋದಕ್ಕೆ ಮಾತ್ರ ಬಳಸ್ಕೊಳ್ಳುವಂಥವ್ರು ಅನ್ನೋದನ್ನ ಇನ್ನೊಮ್ಮೆ ಸಾಬೀತುಪಡಿಸುವಂತಹ ಒಂದಷ್ಟು ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಬಾಂಗ್ಲಾದೇಶ ಅನ್ನೋದನ್ನ ಬಳಸ್ಕೊಂಡು ಈ ಬಿಜೆಪಿಯವರು ಆ ಬಿಜೆಪಿಯ ಸಪೋರ್ಟ್ ಅಲ್ಲಿ ಮೆರೆದಾಡುವಂತಹ ಒಂದಷ್ಟು ಗೂಗಲ್ ಪೇ, ಫೋನ್ ಪೇ ಭಿಕ್ಷುಕರು, ಗೂಂಡಾಗಳು, ಲಫಂಗಾಗಳು ಏನೆಲ್ಲ ಮಾಡ್ತಿರ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಕರ್ನಾಟಕದಲ್ಲೂ ಒಂದಷ್ಟು ಲಫಂಗಾಗಳು ಮಧ್ಯರಾತ್ರಿಗಳಲ್ಲಿ ಹೋಗಿ ಯಾರ್ಯಾರನೋ ಹಿಡ್ಕೊಂಡು ನೀನು ಬಾಂಗ್ಲಾದೇಶಿ ಅಂತ ಹೇಳ್ಕೊಂಡು ರೌಡಿಸಮ್ ಮಾಡಿ ಅವರಿಂದ ಏನಾದ್ರೂ ಕಿತ್ಕೊಳ್ಳೋಕೆ ಸಾಧ್ಯ ಆದ್ರೆ ಕಿತ್ಕೊಳ್ಳೋದು, ಇಲ್ಲದೆ ಹೋದ್ರೆ ಅವ್ರ ಬಗ್ಗೆ ಕೆಟ್ಟ ಕೊಳಕ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಅಪಪ್ರಚಾರ ಮಾಡೋದು, ಇನ್ನೇನೋ ಮಾಡೋದು ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ದೇಶ ಪ್ರೇಮ ಇದ್ದಿದ್ರೆ ಅವರಿಗೆ ಅಕ್ರಮ ವಲಸಿಗರು ಇಂತಹ ಜಾಗದಲ್ಲಿ ಇದ್ದಾರೆ ಅಂದ್ರೆ ಅವರು ಯಾವುದೇ ದೇಶದ ಅಕ್ರಮ ವಲಸಿಗರಾಗಿರ್ಲಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡ್ತಾರೆ, ಅವರು ಕ್ರಮ ಕೈಗೊಳ್ತಾರೆ. ಇವರು ನಾಗರಿಕರಾಗಿ ಅಷ್ಟು ಕೆಲಸವನ್ನ ಮಾಡಬಹುದಿತ್ತು. ಬಟ್ ಇವ್ರಿಗೆ ಭಿಕ್ಷೆ ಬೇಡಬೇಕಲ್ಲ, ದುಡಿದು ತಿನ್ನೋದಕ್ಕೆ ಮೈ ಭಾರ ಅಲ್ವಾ? ಅದಕ್ಕೆ ಗೂಗಲ್ ಪೇ, ಫೋನ್ ಪೇ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಸ್ಕ್ಯಾನರ್ಗಳನ್ನು ಹಾಕೊಳ್ಬೇಕು ಅಂದ್ರೆ ಒಂದಷ್ಟು ವಿಡಿಯೋಗಳನ್ನು ಮಾಡಬೇಕು. ಅಮಾಯಕರು ಸಿಗ್ತಾರೆ, ಅವ್ರ ಮೇಲೆ ರೌಡಿಸಮ್ ಮಾಡಿ ಅದನ್ನ ವಿಡಿಯೋ ಮಾಡಿ ಅದನ್ನ ದೇಶ ರಕ್ಷಣೆ, ಧರ್ಮ ರಕ್ಷಣೆ ಅಂತ ಸುಳ್ಳು ಹೇಳಿ ಇವರ ನೀಚಾತಿ ನೀಚ ಬಾಳು, ಇವರ ನೀಚಾತಿ ನೀಚ ಚಟಗಳನ್ನ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ. ಸೊ ಬಿಜೆಪಿ ಮತ್ತು ಬಿಜೆಪಿ ಇಂದ ಸಪೋರ್ಟ್ ಆಗಿ ಬಿಜೆಪಿ ಸಪೋರ್ಟ್ ಅಲ್ಲಿ ಹೊರಳಾಡುತ್ತಿರುವಂತಹ ಒಂದಷ್ಟು ರೌಡಿಗಳು ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಮತ್ತು ಅದನ್ನ ಕಾಂಗ್ರೆಸ್ ತಲೆಗೆ ಕಟ್ಟುವಂತಹ ಅಥವಾ ವಿಪಕ್ಷಗಳ ತಲೆಗೆ, ಟಿಎಂಸಿ ಪಶ್ಚಿಮ ಬಂಗಾಳ ಆದ್ರೆ ಟಿಎಂಸಿ, ದೆಹಲಿ ಆದ್ರೆ ಆಮ್ ಆದ್ಮಿ ಪಕ್ಷ, ಇನ್ಯಾವುದಾದ್ರೂ ಸ್ಟೇಟ್ ಕರ್ನಾಟಕ ಆದ್ರೆ ಕಾಂಗ್ರೆಸ್, ಹೀಗೆ ಆಯಾ ಪಕ್ಷಗಳು ಎಲ್ಲಿ ಆಡಳಿತದಲ್ಲಿ ಇರ್ತಾವೋ, ಎಲ್ಲಿ ಪ್ರಮುಖವಾಗಿರ್ತಾವೋ ಅವ್ರ ತಲೆ ಕಟ್ಬಿಡೋದು. ಇವರು ಬಾಂಗ್ಲಾದೇಶದವರನ್ನ ಸಾಕ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ವೋಟರ್ ಐಡಿ, ಆಧಾರ್ ಕಾರ್ಡ್ ಮಾಡಿಕೊಟ್ಬಿಟ್ಟು ಇವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಇವ್ರು ಗೆಲ್ಲೋದಕ್ಕೆ ಅವರನ್ನ, ಈ ದೇಶದ ವಿರುದ್ಧ ಇರೋರನ್ನ ಅಥವಾ ದೇಶದ ಹೊರಗಿನವರನ್ನ ತಂದು ಇಲ್ಲಿ ಸಾಕ್ತಾ ಇದ್ದಾರೆ ಅಂತ ಸುಳ್ಳು ಬೊಗಳ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ನಾನೀಗ ನಿಮ್ಮ ಮುಂದೆ ಇಡುವಂತಹ ಅಂಕಿಅಂಶಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಒದ್ದು ಹೊರಗಾಗ್ತಾ ಇದ್ರು. ಮತ್ತು ಅದಾದ ನಂತರ 2014 ನಂತರ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಆ ಸಂಖ್ಯೆಗಳು ಎಷ್ಟು ಕೆಳಮಟ್ಟಕ್ಕೆ ಇಳ್ಕೊಂಡಿದ್ದಾವೆ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲ. ನಂಬರ್ಗಳು ಹೇಳ್ತೀನಿ, ಇದೆಲ್ಲ ಅಫಿಷಿಯಲ್ ನಂಬರ್ಸ್. 2005ರಿಂದ 2014ರವರೆಗೆ, 2014ರಿಂದ 2024ರವರೆಗೆ, ಇದರಲ್ಲಿ 2005ರಿಂದ 2019ರವರೆಗೆ ಬರುವ ಪ್ರತಿಯೊಂದು ಅಂಕಿಅಂಶವೂ ಸಹ ಮೋದಿ ಸರ್ಕಾರ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದರ ಉತ್ತರಕ್ಕೆ ಪ್ರತಿಯಾಗಿ ಕೊಟ್ಟಿರುವ ಅಂಕಿಅಂಶಗಳು. 2019ರ ನಂತರ ನಾನು 2024ರವರೆಗೆ ಕೊಡುವ ಅಂಕಿಅಂಶಗಳು ಬೇರೆ ಮೂಲಗಳಿಂದ, ಸರ್ಕಾರಿ ದಾಖಲೆಗಳಿಂದ ತಗೊಂಡಿರುವಂಥವು. ಸೊ ಏನಾಯ್ತು? ಎಷ್ಟೆಷ್ಟು ಜನರನ್ನ ಮನಮೋಹನ್ ಸಿಂಗ್ ಸರ್ಕಾರ ಈ ದೇಶದಿಂದ ಒದ್ದು ಹೊರಗಾಕ್ತು ಬಾಂಗ್ಲಾದೇಶಿಗರನ್ನ, ಅಕ್ರಮ ಬಾಂಗ್ಲಾದೇಶಿಗರನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಮೋದಿ ಸರ್ಕಾರ ಎಷ್ಟು ಜನರನ್ನ ಮಾಡಿದೆ ಆ ನಂಬರ್ಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು. ಮನಮೋಹನ್ ಸಿಂಗ್ ಒದ್ದು ಹೊರಗಾಗ್ತಿದ್ರು, ನರೇಂದ್ರ ಮೋದಿ ಮುದ್ದು ಮಾಡ್ಕೊಂಡು ಕೂರ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ವೋಟ್ ಪಡೆಯೋದಕ್ಕೆ ಆ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಳ್ಳುವಂತಹ ನೀಚ ಮನಸ್ಥಿತಿಯ ಕಾರಣಕ್ಕೆ ದೇಶಕ್ಕೆ ಮಾರಕ ಆದ್ರೂ ಪರವಾಗಿಲ್ಲ, ನಾವು ಹೀಗೆ ಬಾಳೋದು ಅಂತ ಬಿಜೆಪಿ ಬಾಳು, ನರೇಂದ್ರ ಮೋದಿ ಬಾಳು. ಸೊ ಏನು ಅದು ನಂಬರ್ಗಳು? ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ 2005ರಲ್ಲಿ ಒಂದೇ ವರ್ಷ 14,916 ಜನರನ್ನ, ಬಾಂಗ್ಲಾದ ಅಕ್ರಮ ವಲಸಿಗರನ್ನ ಈ ದೇಶದಿಂದ ಹೊರಗಾಕ್ಲಾಯ್ತು. 14,916. 2006ರಲ್ಲಿ 13,692, 2007ರಲ್ಲಿ 12,135, 2008ರಲ್ಲಿ 12,625, 2009ರಲ್ಲಿ 10,602, 2011ರಲ್ಲಿ 6,761, 2012ರಲ್ಲಿ 6,537, 2013ರಲ್ಲಿ 5,234.
5234 ಜನ. ಇದು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪ್ರತಿ ವರ್ಷ ಗುರುತಿಸಿ ಹೊರಗಾಗ್ತಾ ಇದ್ದಂತಹ ಸಂಖ್ಯೆಗಳು ಯಾವ್ದಾದ್ರು ಬಿಟ್ಟಿರಬಹುದೇನೋ. ನಾನು 2011 ಬಿಟ್ನ, 6761 ಬಿಟ್ಟಿರಲೂಬಹುದು. ಸೊ ಅದಿರ್ಲಿ. ಆದ್ರೆ 2014 ನಂತರ 56 ಇಂಚಿನ ಇದೆ, ಕೆಂಪು ಕಣ್ಣು, ಅಕ್ರಮ ವಲಸಿಗರು ಅಂತ ಹೇಳಿದ ತಕ್ಷಣನೇ ನಾವು ವೀರಾಧಿವೀರರು ಒಬ್ಬರನ್ನು ಇಡಕ್ ಬಿಡಲ್ಲ ಅಂತ ಹೇಳಿ ಅಮಾಯಕ ಜನರ ವೋಟರ್ ಐಡಿಗಳನ್ನ ಕಿತ್ಕೊಳ್ತಿರುವಂತಹ ಈ ನೀಚ ಸರ್ಕಾರ, ಇದು ಬಂದ ನಂತರ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಹೊರಗಡೆ ಹಾಕಿರುವವರ ಅಂಕಿಗಳನ್ನು ಹೇಳ್ತೀನಿ. ಅದಕ್ಕೂ ಇದಕ್ಕೂ ಅಜಗಜಾಂತರ ಎಷ್ಟು ವ್ಯತ್ಯಾಸ ಇದೆ ನೀವು ಯೋಚನೆ ಮಾಡಿ. 2014 ಕೇವಲ 989, 1,000ನೂ ಇಲ್ಲ. ಮನಮೋಹನ್ ಸಿಂಗ್ ಇದ್ದಾಗ 14, 15,000, 12,000, 10,000, 7,000, 8,000 ಹೀಗಿರ್ತಿತ್ತು. ದಿಢೀರ್ ಅಂತ ಕುಸಿದು 989 ಬಂತು 2014ರಲ್ಲಿ. 2015ರಲ್ಲಿ 474 ಮಾತ್ರ, 474 ಓನ್ಲಿ. 2016ಕ್ಕೆ ಇನ್ನೂ ಕೆಳಗಡೆ ಇಳಿತು, ಕೇವಲ 308. 15,000, 14,000 ಎಲ್ಲಿ, 300 ಎಲ್ಲಿ? ಮೋದಿ ಸರ್ಕಾರ ಸಾಧನೆ ಇದು. ಎಂಥ ನೀಚತನ ನೋಡಿ. 2017ಕ್ಕೆ ಅದು ಕೇವಲ 51ಕ್ಕೆ ಬಂತು. ಕೇವಲ 51 ಜನ 2017ರಲ್ಲಿ ಅಕ್ರಮ ವಲಸಿಗರು, ಬಾಂಗ್ಲಾ ವಲಸಿಗರು ಅಂತ ಹೊರ ಹಾಕಲ್ಪಟ್ಟವರು, ಕೇವಲ 51. 2018ರಲ್ಲಿ 445 ಮಾತ್ರ, 2019ರಲ್ಲಿ 299 ಮಾತ್ರ, 2021ರಲ್ಲಿ ಇನ್ನೂ ಇಳಿದು 246ಕ್ಕೆ ಬಂತು. 2021ರಲ್ಲಿ 246 ಮಾತ್ರ. 2022ರಲ್ಲಿ ಅತಿ ಕಡಿಮೆ ಕೇವಲ 50 ಜನ, 55 ಜನ, 50 ಜನ. 2023ರಲ್ಲಿ 411, 2024ರಲ್ಲಿ 295. ಸೊ ನೀವೇ ಯೋಚನೆ ಮಾಡಿ, ಯಾವ ಸರ್ಕಾರ, ಯಾರು ಪ್ರಧಾನಿಯಾಗಿದ್ದಾಗ ಅತಿ ಹೆಚ್ಚಿನ ಮಟ್ಟದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕಂಡು ಹಿಡಿದು ಅವರನ್ನ ಹೊರ ಹಾಕ್ತಾ ಇದ್ರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 14, 15,000, 10,000 ಹೀಗಿರ್ತಿತ್ತು. ಅದು ಸಾವಿರದ ಸಂಖ್ಯೆಯನ್ನು ದಾಟ್ಲೇ ಇಲ್ಲ ಮೋದಿ ಅವಧಿಯಲ್ಲಿ. ಒಂದು ವರ್ಷ ಸಹ 1,000ಕ್ಕಿಂತ ಹೆಚ್ಚು ಜನರನ್ನು ಹೊರಗಡೆ ಹಾಕಿಲ್ಲ. ಮ್ಯಾಕ್ಸಿಮಮ್ 989 ಮಾತ್ರ. ಅದೇ ಹೈಯೆಸ್ಟ್. ಮನಮೋಹನ್ ಸಿಂಗ್ದು ಹೈಯೆಸ್ಟ್ 14,916 2005ರಲ್ಲಿ. ಸೊ ನೀವೇ ಲೆಕ್ಕ ಹಾಕೊಳ್ಳಿ. ಆ ವ್ಯಕ್ತಿಯನ್ನ ಕೆಟ್ಟ ಕೊಳಕ ರೀತಿಯಲ್ಲಿ ಬಿಂಬಿಸಿದ್ರು. ಯಾರನ್ನ? ಮನಮೋಹನ್ ಸಿಂಗ್ ಅವರನ್ನ ಮೌನಿ ಮೋಹನ್ ಸಿಂಗ್ ಅಂತ ಕರೆದ್ರು. ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ ಅಂತ ನೀಚ ಹೇಳಿಕೆಗಳನ್ನ ಕೊಟ್ರು. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಗುಲಾಮ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡಿದ್ರು. ಬಟ್ ಮನಮೋಹನ್ ಸಿಂಗ್ ಅವತ್ತೇ ಹೇಳಿದ್ರು, ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ. ಇತಿಹಾಸ ನನ್ನನ್ನ ಚೆನ್ನಾಗಿ ನೋಡುತ್ತೆ ಅಂತ, ನನ್ನ ಬಗ್ಗೆ ಕನ್ನಡ ತೋರಿಸುತ್ತೆ. ಅದು ಪ್ರೂವ್ ಆಗ್ತಾ ಇದೆ. ಮೊನ್ನೆ ತಾನೇ ಕಳೆದ ವಾರ ಕೊಲ್ಲಿದ್ದಲು ಹಗರಣದಲ್ಲಿ ಮನಮೋಹನ್ ಸಿಂಗ್ ಪಾತ್ರ ಇಲ್ಲವೇ ಇಲ್ಲ ಅಂತ ಕೋರ್ಟ್ಗಳು ಹೇಳ್ತು. ಅದನ್ನ ಮುಂದಿಟ್ಕೊಂಡು ಈ ಎಂಜಲು ಮಾಧ್ಯಮಗಳು ಬಿಜೆಪಿಯ ಗುಲಾಮಗಿರಿ ಅಥವಾ ಬಿಜೆಪಿಯ ಅಂತರಂಗದ ರೀತಿಯಲ್ಲಿ ಕೆಲಸ ಮಾಡಿದಂತಹ ಅಣ್ಣಾ ಹಜಾರೆ ಇವರೆಲ್ಲ ಏನೆಲ್ಲ ರಾದ್ಧಾಂತಗಳು ಮಾಡಿದ್ರು ನೆನ್ಪಿಟ್ಕೊಳ್ಳಿ. ಆ ಕಲ್ಲಿದ್ದಲು ಹಗರಣದಲ್ಲಿ ಮನಮೋಹನ್ ಸಿಂಗ್ ನಿರ್ದೋಷಿ ಅಂತ ಈಗ ಅವರು ತೀರಿಕೊಂಡ ಮೇಲೆ ತೀರ್ಪು ಬರ್ತಾ ಇದೆ. ಸೊ ಅಂತಹ ಮನಮೋಹನ್ ಸಿಂಗ್ ಅಲ್ಲಿ ದಿನ ಬೆಳಗಾದರೆ ಸುಳ್ಳು ಹೇಳುವಂತಹ ನರೇಂದ್ರ ಮೋದಿ ಸಾಧನೆ ಏನು? ವಿದೇಶಗಳಿಗೆ ಹೋಗಿ ಐಷಾರಾಮಿ ಜೀವನ ನಡೆಸೋದು, ಅಲ್ಲಿ ಹೋಗಿ ಕಿಚಿ ಅಂತ ನಗೋದು, ಲೇಡಿ ಪ್ರೈಮ್ ಮಿನಿಸ್ಟರ್ಗಳಿಗೆ, ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ಗಳಿಗೆ ಚಾಕ್ಲೇಟ್ ಕೊಡೋದು, ಅವ್ರ ಜೊತೆ ರೀಲ್ಸ್ ಮಾಡೋದು, ಅಲ್ಲೂ ಕಿಚಿ ಅಂತ ನಗೋದು. ದೇಶದಲ್ಲಿ ಏನಾದರೂ ಜ್ವಲಂತ ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಪೂರ್ಣ ಮೌನ ವಹಿಸೋದು. ಅದು ಮಣಿಪುರ ಆಗಿರಬಹುದು, ನೀಟ್ ವಿಚಾರದಲ್ಲಿ ಮಕ್ಕಳ ಆತ್ಮಹತ್ಯೆ ಆಗಿರಬಹುದು, ನೀಟ್ ಪ್ರತಿಭಟನೆಗಳಲ್ಲಿ ಮಕ್ಕಳ ಮೇಲೆ ಅಥವಾ ವಿದ್ಯಾರ್ಥಿಗಳ ಮೇಲೆ ಆದಂತಹ ದೌರ್ಜನ್ಯಗಳಿರಬಹುದು, ರಾಮ ಮಂದಿರದಲ್ಲಿ ಹುಂಡಿ ಲೂಟಿ ಇರಬಹುದು, ಯಾವುದೇ ಇರಲಿ, ಮಾತೇ ಬರಲ್ಲ ನರೇಂದ್ರ ಮೋದಿ ಬಾಯಲ್ಲಿ, ಮಾತೇ ಬರಲ್ಲ. ಆದ್ರೆ ಮನಮೋಹನ್ ಸಿಂಗ್ ಮೌನಿ ಅಂತೆ. ಇವರು 56 ಇಂಚಂತೆ, 56 ಇಂಚು ಎದೆ. ಸೊ ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಈ ಅಂಕಿಗಳಿಂದ ಗೊತ್ತಾಗುತ್ತೆ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋದ್ರ ಬಗ್ಗೆ
ಬಿಜೆಪಿ ಅಥವಾ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿಯ ನಿಲುವನ್ನು ಹೊಂದಿದೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಕುರಿತಾಗಿ? ಅಂದಿನ UPA ಸರ್ಕಾರ, ಅದರಲ್ಲೂ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಯಾವ ನಿಲುವನ್ನ ಹೊಂದಿರಲಾಗಿತ್ತು? ಹೇಗೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು? ಹಾಗಾದರೆ ಏನು ವ್ಯತ್ಯಾಸ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ನರೇಂದ್ರ ಮೋದಿ ಸರ್ಕಾರಕ್ಕೆ ಅಕ್ರಮ ಬಾಂಗ್ಲಾದೇಶಿಗರು ಇರಬೇಕು ಅನ್ನೋ ಉದ್ದೇಶ ಇದ್ದಂಗೆ ಕಾಣ್ತಾ ಇದೆ. ಅದನ್ನ ಓಟಿಗೆ, ಚುನಾವಣೆಗಳಿಗೆ ಅದನ್ನೊಂದು ಇಶ್ಯೂ ಮಾಡಿಕೊಂಡು ವೋಟ್ ಪಡ್ಕೊಳ್ಬಹುದು. ಅಧಿಕಾರ ಉಳಿಸ್ಕೊಳ್ಳೋದು ಮುಖ್ಯ ಅಷ್ಟೇ. ಈ ದೇಶಕ್ಕೆ ಏನಾದರೂ ಚಿಂತೆ ಇಲ್ಲ, ಅಧಿಕಾರ ಉಳಿಸ್ಕೊಳ್ಬೇಕು. ಅದಕ್ಕೆ ಧರ್ಮದ್ವೇಷ ಬಿತ್ತೋದು, ಹಿಂದೂ ಮುಸ್ಲಿಂ ಗಲಾಟೆ, ಹಿಂದೂ ಮುಸ್ಲಿಂ ಅಂತ ದ್ವೇಷ ಭಾಷಣಗಳು, ಇನ್ಯಾವೆಲ್ಲ ರೀತಿಯಲ್ಲಿ MLA ಪರ್ಚೇಸ್ ಮಾಡು, MP ಪರ್ಚೇಸ್ ಮಾಡು, ಪಕ್ಷಗಳನ್ನು ತುಂಡರಿಸು, ಹೆದರಿಸು, ಬೆದರಿಸು, IT, ED, CBI ಎಲ್ಲ ಬಿಡು, ಏನಾದರೂ ಮಾಡು, ಕುರ್ಚಿ ಉಳಿಬೇಕಷ್ಟೇ. ದೇಶ ಉಳಿಯುವ ಅವಶ್ಯಕತೆ ಇಲ್ಲ. ಉಳಿದ್ರೆ ಉಳಿಲಿ, ಹೋದ್ರೆ ಹೋಗ್ಲಿ ಅಷ್ಟೇ. ಸೊ ಇದರಿಂದ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸೊ ಇದು ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ಈ ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರ, ಈಗಿನ ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಿರುವ ಕ್ರಮ, ಎಷ್ಟು ಸಂಖ್ಯೆಯಲ್ಲಿ ಅವರ ಮೇಲೆ ಕ್ರಮ ಆಗಿದೆ ಅನ್ನೋದರ ವಿವರಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.